ಇನ್ನು ತುಲಾ ರಾಶಿಯವರದ್ದು ನೋಡಿ, ಅವ್ರು ಎಲ್ಲೇ ಕರ್ಕೊಂಬಂದ್ಬಿಡಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅವ್ರು. ಅಂದರೆ ಅವ್ರ ಲೈಫು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ಅತ್ತೆ ಸೊಸೆ ಇದ್ದರೆ ಅವರಿಬ್ಬರನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ, ಅಥವಾ ಎರಡು ಗುಂಪುಗಳಿದ್ರೆ ಅವ್ರನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಅವ್ರ ಜೀವನ ಪೂರ್ತಿ ಬ್ಯಾಲೆನ್ಸಿಂಗೆ. ಅವ್ರಿಗಂತೂ ಅವ್ರನ್ನ ಪ್ರೀತಿ ಮಾಡೋರು, ಅವ್ರನ್ನ ಕೇರ್ ಮಾಡೋರು ಯಾರೂ ಸಿಗೋದೇ ಇಲ್ಲ. ಅವ್ರು ಇನ್ನೊಬ್ಬರು ಸರಿಯಾಗಿದ್ದರೆ ಸಾಕಪ್ಪ ಅಂತ ಅವ್ರು ಇನ್ನೊಬ್ಬರನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಅವ್ರ ಜೀವನ. ಆಮೇಲೆ ಅವರು ಕೂಡ ತುಂಬ ನ್ಯಾಯ ಸಂಪನ್ನರಾಗಿರ್ತಾರೆ. ಅವ್ರಿಗೆ 10 ರೂಪಾಯಿ ಬಂತು ಅಂತ ಕೂಡ ಕರೆಕ್ಟಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಕೊಡ್ತಾರೆ. ಅವರು ಮೋಸ ಮಾಡುವಂಥ ಜನ ಅಲ್ಲ. ಸೊ ಅವ್ರೇನಾದ್ರು ಮೋಸ ಮಾಡೋಕೆ ಹೋದರೆ ಮೋಸ ಮಾಡೋಕ್ಕಂತೂ ಆಗೋದಿಲ್ಲ. ಹೀಗೆ ನಿಮ್ಮ ಮನೇಲಿ ಯಾರಾದರೂ ಡಿಪ್ಲೊಮ್ಯಾಟಿಕ್ ಪರ್ಸನ್ ಇದ್ದರೆ ಅವ್ನು ತುಲಾರಾಶಿಯವನಾಗೇ ಇರ್ತಾನೆ. ಅಂದರೆ ಇದು ನಾನು ಮುಖ್ಯವಾದ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ. ಮತ್ತು ಉಳಿದಂತೆ ಜಾತಕ ನೋಡಿದಾಗ ಅವೆಲ್ಲ ಟ್ರೇಡ್ಸ್ ಇರುತ್ತೆ, ಅದೆಲ್ಲ ಬೇರೆ. ವೃಶ್ಚಿಕ ರಾಶಿಯವ್ರು ಯಾರು ಅಂತಂದರೆ ಕೊಂಕ್ತಾ ಇರ್ತಾರೆ. ನೆಗೆಟಿವ್ ಆಗಿದ್ದರೆ ತುಂಬ ಕೊಂಕ್ತಾ ಇರ್ತಾರೆ, ಕೆಟ್ಟ ಕೊಳಕ ಇರ್ತಾರೆ. ಅವ್ರು ವಾರ್ಡ್ರೋಬ್ ತೆಗೆದ್ರೆ ಬಟ್ಟೆಗಳು 30 ದಿವಸ ಆದರೂ ಒಗ್ದಿರೋದಿಲ್ಲ. ಸುಮ್ಮನೆ ತುರುಕಿ ಇಟ್ಟಿರ್ತಾರೆ. 3 ದಿವಸಕ್ಕೆ ಒಂದು ಸರಿ ಸ್ನಾನ ಮಾಡ್ತಾರೆ. ಅವರು ಒಂಥರ ಕ್ಲೆನ್ಲಿನೆಸ್ಸಿಂದ ತುಂಬ ದೂರ. ಇನ್ನೂ ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ ಅವ್ರು ಕತ್ಲಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ರೂಮ್ ಒಳಗೆ ಲಾಕ್ ಆಗಿರ್ತಾರೆ. ಕೆಲಸಕ್ಕೆ ಹೋದರೆ ಯಾವುದೋ ಲ್ಯಾಬ್ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಆಸ್ಪತ್ರೆ ಹೋದರೆ ICU ಒಳಗಡೆ ಇರ್ತಾರೆ. ಅಂದರೆ ಬೆಳಕಲ್ಲಿ ಬಂದು ಕೆಲಸ ಮಾಡೋರೇ ಅಲ್ಲ, ರೂಮಲ್ಲಿ ಕತ್ಲಲ್ಲೇ ಇರುವಂಥವ್ರು, ಇಲ್ಲ ಅಡುಗೆ ಮನೆಯಲ್ಲೇ ಇರ್ತಾರೆ. ಆ ರೀತಿ ಒಂದು ಚೆಕ್ ಲಿಸ್ಟ್ಗಳಿರುತ್ತೆ.